ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆರ್ಥಿಕವಾದ ಸುಸ್ವಾಗತ. ಇವತ್ತು ನೀವು ಕೇಳಿರಬೇಕು, ಕಡೂರಲ್ಲೆಲ್ಲ ದೊಡ್ಡದಾಗಿ ಫಂಕ್ಷನ್ ಆಯಿತು. ದೊಡ್ಡದಾಗಿ ಅಂದರೆ ತುಂಬ ದೊಡ್ಡದಾಗಿ ಇವೆಂಟ್ ಎಲ್ಲ ಮಾಡಿಸಿದ್ರು. ನೀಲಣ್ಣವರು, ಬೆಳಗಾಮಿನವರು, ಅವರು ರೀಲ್ಸಲ್ಲೆಲ್ಲ ಹೆಚ್ಚು ಕಡಿಮೆ ನೋಡಿದ್ದೆ ನಾನು. ನೀವು ನೋಡಿರ್ತೀರ. ಸಮಾಜ ಸೇವಕರಂತೆ. ಅವ್ರ ಬಗ್ಗೆ ಅಷ್ಟು ತಿಳಿದಿಲ್ಲ. ಸಣ್ಣದಾಗಿ ಮಾಹಿತಿ ಕಲೆಕ್ಟ್ ಮಾಡಿ ಮಾತಾಡೋದಾದರೆ ಅವ್ರ ಬಗ್ಗೆ, ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಅವರ ಮೇಲೆ SBIಯಲ್ಲಿ ನೋಂದಣಿ ಆಗದೇ ಇರೋಂಥ ಒಂದು ಈ ಥರ ದುಡ್ಡಿಂದು ಬಡ್ಡಿದು ಸಂಘ ಇರುತ್ತಲ್ಲ, ಅದು SBI ನೋಂದಣಿ ಆಗಿಲ್ವಂತೆ. ಆದರೆ SBI ಅವರು ದೂರಿನ ಆರದ ಮೇರೆಗೆ ಬೆಳಗಾಂ ಜಿಲ್ಲಾಡಳಿತ DC ಅವರು ಅವ್ರನ್ನ ತನಿಖೆಗೆ ಒಳಪಡಿಸಿದ್ದಾರೆ. ತನಿಖೆಗೆ ಒಳಪಡಿಸಿ ಅವ್ರನ್ನ ಬಂಧನ ಮಾಡಿದ್ದಾರೆ. ಯಾಕೆ ಬಂಧನ ಮಾಡಿದ್ರು ಅಂದರೆ 3% ಬಡ್ಡಿ ಕೊಡ್ತಾರೆ ವ್ಯವಹಾರ ಅನ್ನೋದು ಅವರು ಮಾಡ್ತಾಯಿದ್ದಾರೆ. 300ರಿಂದ 400 ಕೋಟಿ ವ್ಯವಹಾರ ನಡೆದಿದೆ ಅನ್ನೋದು ಮಾಹಿತಿ. 1-2 ರೂಪಾಯಿ ಅಲ್ಲ ನೋಡಿ, 300ರಿಂದ 400 ಕೋಟಿ. ಅವರು ಯಾಕೆ ಇಷ್ಟರ ಮೇಲೆ ಇದಕ್ಕೆ ಬಂದರು ಮಾಧ್ಯಮ ಅಂದರೆ, ಕಡೂರಲ್ಲಿ ಒಂದು ಫಂಕ್ಷನ್ ಮಾಡಿದ್ರು 15ರಿಂದ 20 ದಿವಸದ ಹಿಂದೆ. ಭಾಳ ಜೋರಾಗಿ ರೊಕ್ಕದ ಬಗ್ಗೆನೇ ಹೆಚ್ಚೆತ್ತಾಗಿ ಮಾತಾಡಿದ್ರು. ನಿಮ್ಮ ಕಡೂರವ್ರು, ನೀವು ಗಂಡಸೆಲ್ಲ ಗಂಡ್ಸು ಮಾಡೋಕ್ಕೆ ಬಂದೀನಿ ಅಂತ ಮಾತಾಡಿದ್ರು. ನೋಡಿ, ಮೆರಿಬಾರ್ದು ಅನ್ನೋದಕ್ಕೆ ಇದು ಸಾಕ್ಷಿ. CM ಆಗಲೇ ನಾನು 228 ಕ್ಷೇತ್ರನ ಗೆದ್ದು ನಾನು CM ಆಗ್ತೀನಿ ಅನ್ನೋದನ್ನ ಘೋಷಣೆ ಮಾಡಿದ್ರು ದೊಡ್ಡದಾಗಿ. ರೊಕ್ಕಕ್ಕೆ ತಲೆ ಕೆಡ್ಸ್ಕೊಳಲ್ಲ, ರೊಕ್ಕ ಅಂದರು. ಆದರೆ ಅವ್ರ ಮೇಲೆ ಆರೋಪ 3% ಬಡ್ಡಿ ವ್ಯವಹಾರ ಮಾಡ್ತಾರೆ ಅನ್ನೋದು. 3% ಅಂದರೆ ಈ 10 ರೂಪಾಯಿ ಇಸ್ಕೊಂಡು ನಿಮಗೆ ತಿಂಗಳಿಗೆ 30 ರೂಪಾಯಿ ಕೊಡ್ತೀನಿ ಅಂತ, ಆ ರೀತಿ ಅದು ಸಾವಿರಾರು ಕೋಟಿ ಜನಗಳಿಂದ ಸಂಗ್ರಹ ಮಾಡಿದ್ದಾರೆ. ಈಗಾಗಲೇ 300ರಿಂದ 400 ಕೋಟಿ ವ್ಯವಹಾರ ನಡೆದಿದೆ. ಅದನ್ನೆಲ್ಲ ಪ್ರಾಥಮಿಕ ತನಿಖೆ ಮಾಡಿ ಬೆಳಗಾಂ DC ಅವರು ಅವ್ರನ್ನ ಪೊಲೀಸ್ ಇಲಾಖೆಯವರು ಬಂಧನ ಮಾಡಿದ್ದಾರೆ. ಆದರೆ ಈ ವ್ಯಕ್ತಿ ಸತ್ಯ ಅಂದರೆ, ಈ ವ್ಯಕ್ತಿ ತನಿಖೆಗೆ ಸಹಕರಿಸ್ಬೇಕಲ್ವ. ವ್ಯಕ್ತಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ. ಹಾಗಾಗಿ ನೋಡೋಣ ಮುಂದೆ ಏನಾಗುತ್ತೆ. ಅದಕ್ಕೆ ಯಾವುದನ್ನು ಅಹಂಕಾರದಿಂದ ಮೆರಿಬಾರ್ದು, ಸ್ವಲ್ಪ ಶಾಂತ ರೀತಿಯಿಂದ ಇರಬೇಕು. ಇವರು ಸಮಾಜ ಸೇವೆ ಮಾಡ್ತಾರಾ? ಬರಲಿ, ಬಡವರಿಗೆ ಹೆಲ್ಪ್ ಮಾಡಿ, ಶಿಕ್ಷಣಕ್ಕೆ ಮಾಡಲಿ, ಒಳ್ಳೊಳ್ಳೆ ಒಂದು ಹಾಸ್ಪಿಟ್ಲು ಕಟ್ಟಿಸ್ಲಿ. ಆದರೆ ಇವರು ಈ ರೀತಿ ದುಡ್ಡು ಮಾಡಿ ತಮ್ಮ ಹೆಸರು ಶೋಕಿಗೋಸ್ಕರ ಅಂತ ಆಗಿದ್ದರೆ ಇದು ತಪ್ಪಾಗುತ್ತೆ. ಜನಗಳು ದುಡ್ಡು ಸಂಗ್ರಹ ಮಾಡಿ ಮೋಸ ಮಾಡೋಕ್ಕೆ ಏನಾದ್ರು ಇದು ಸಂಚಾಗಿದ್ದರೆ ಖಂಡಿತವಾಗಲೂ ತಪ್ಪು ಅಂತ ನಾನು ಭಾವಿಸ್ತೀನಿ.